ಗುಡ್ ಮಾರ್ನಿಂಗ್. ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದೆ, ಒಂದು 7:40 ಆಯಿತು ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿ ನೆನ್ನೆ ಫ್ರೆಂಡ್ ಇದ್ರು, ಸೈಕ್ಲಿಸ್ಟ್ ಫ್ರೆಂಡ್ಸ್, ಅವ್ರು ಹೇಳಿದ್ರು ಇಲ್ಲಿ ಚಿಕ್ಲಿ ಅಂತ ಒಂದು ಜಾಗ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಗುತ್ತೆ, ಅಲ್ಲೋ ಊರು ಅಂತ. ಅಲ್ಲಿಂದ 53 ಕಿಲೋಮೀಟ್ರ್ ಇತ್ತು. ಸೊ ಅಲ್ಲಿಂದ ಇಲ್ಲಿ ಬಂದುಬಿಟ್ಟೆ, ನೋಡೋಣ ಟ್ರೈ ಮಾಡೋಣ ಏನೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು. ನೋಡಿದ್ರೆ ಅದು ಸಜ್ಜೆಯ ಚಿಕನ್ ಸೆಂಟರ್ ಅಂತೆ. ಬಂದರೆ ಅದು ಕ್ಲೋಸ್ ಆಗಿಬಿಟ್ಟಿದೆ, ಓಪನ್ ಇಲ್ಲ. ಸೊ ಸಿಮಿಲರ್ ಆಗಿ ಏನಿದೆ ಅಂದರೆ ವಾಟ್ ಎವರ್ ಅಲ್ಲೇನು ಸಿಗುತ್ತೆ ಅಂದರೆ ಇಲ್ಲೊಂದು ಬೇರೆ ಜೀವ ಚಿಕನ್ ಸೆಂಟರ್ ಅಂತೆ, ಅಲ್ಲಿ ಬಂದಿದ್ದೀನಿ. ಸೊ ಅಲ್ಲೇನೋ ಸ್ಪೆಷಲ್ ಇದೆಯಂತೆ, ಗೊತ್ತಿಲ್ಲ. ನಮ್ಮ ಬಿರಿಯಾನಿ ಥರ ಗೊತ್ತಿಲ್ಲ, ನಮಗೇನೋ ಬಿರಿಯಾನಿ ಸ್ಪೆಷಲ್. ಸೊ ಇಲ್ಲೇನೋ ಇದೆ ಸ್ಪೆಷಲ್ ಇದೆಯಂತೆ. ಸೊ ಆರ್ಡ್ರ್ ಮಾಡಿದ್ದೀನಿ, ಹೆಸರು ಕೂಡ ಕೇಳ್ತೀನಿ ಡೀಟೇಲ್ ಆಗಿ. ಇದು ಮಾಮಿಡಿ ಅಂತೆ, ಮಾಮಿಡಿ ಈ ಥರ ಚೀಕ್ ರೋಲ್ಸ್ ಥರ ಇದೆ. ಚೆನ್ನಾಗಿತ್ತು, ತುಂಬ ಗ್ರೇಟು ಇಲ್ಲ. ನಾನು ಅಷ್ಟು ದೂರ ಸೈಕ್ಲಿಂಗ್ ಬರೋ ಅವಶ್ಯಕತೆ ಇರಲಿಲ್ಲ, ಬಟ್ ಓಕೆ. ತುಂಬ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನಾಟ್ ದಟ್ ಇದು ತುಂಬ ಗ್ರೇಟ್ ಅಂತಲೂ ಇಲ್ಲ. ಅಷ್ಟು ಸೈಕಲ್ ಓಡಿಸ್ಕೊಂಬರೋ ಅವಶ್ಯಕತೆ ಇರಲಿಲ್ಲ, ಬಟ್ ಓಕೆ, ಹೆಂಗಿದ್ರು ಪಾಸ್ ಆಗುತ್ತಲ್ಲ. ಸೊ ಬಂದ್ವಿ, ಟ್ರೈ ಮಾಡಿದ್ವಿ, ಚೆನ್ನಾಗಿದೆ, ಗುಡ್. ನೋಡೋಣ, ಇಲ್ಲಿಂದ ಮೋಸ್ಟ್ಲಿ ಸೂರತ್ ಅಷ್ಟು ಒಂದು 70 ಕಿಲೋಮೀಟರ್ಸ್ ಇದೆ. ಸೂರತ್ ಹೋಗೋಣ, ಸೂರತ್ಗೆ ಹೋಗೋಣ, ಇಲ್ಲಾಂದರೆ ಆದರೆ ಇನ್ನೊಂದು ಸ್ವಲ್ಪ ಮುಂದೆ. ಇಲ್ಲಿ ಸೂರತ್ತಲ್ಲಿ ಒಬ್ಬ ಫ್ರೆಂಡ್ ಮೀಟ್ ಮಾಡಿದೆ, ಟ್ರೆಕ್ಕಿಂಗ್ ಫ್ರೆಂಡ್. ಸರ್ಪಾಸ್ 2015 ಹೋದಾಗ ತುಂಬ ಜನ ಗುಜರಾತಿಂದ ಬಂದಿದ್ದರು. ಸೊ ಅದರಲ್ಲಿ ಇಮ್ತಿಯಾಜ್ ಬಾಯ್ ಅಂತ ಒಬ್ಬರು. ಸೊ ಅವ್ರು ಜಸ್ಟ್ ಸುಮ್ಮನೆ ಕಾಲ್ ಮಾಡಿದೆ, ಸೂರತ್ ರೀಚ್ ಮಾಡೋಕ್ಕೆ ಮುಂಚೆ ಬಂದಿದ್ದರು. ಕೂತ್ಕೊಂಡು ಮಾತಾಡಿದ್ವಿ, ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅಲ್ಲಿಂದ ಅವ್ರ ಮನೇಲಿ ಇರೋಕ್ಕೆ ಹೇಳಿದ್ರು. ಇಲ್ಲ, ಐ ಥಿಂಕ್ ಇನ್ನೂ 3 ಗಂಟೆ 4 ಗಂಟೆ. ಸೊ ಅಲ್ಲಿಂದ ಹೊರಟು ಇನ್ನೂ ಒಂದು 25-30 ಕಿಲೋಮೀಟ್ರ್ ಮುಂದೆ ಬಂದೆ. ಸೊ ಅವ್ರ ಅಣ್ಣನೇ ಇದ್ದಾರೆ ಒಬ್ಬರು ಇಲ್ಲಿ, ಪಿಪೇಂದರ್ ಅಂತ ಊರ ಹೆಸರು. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಒಂದು ವಾಕ್ ಬಂದೆ, ಹಂಗೆ ವಿಲಾಗ್ನ ಹಂಗೆ ಕ್ಲೋಸ್ ಮಾಡೋಣ. ಅವ್ರ ಮನೇಲಿ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ. ಸೊ ಆರಾಮಾಗಿ ಇಲ್ಲಿ ಮಾತಾಡ್ಬೋದು ಅಂತ. ಬಟ್ ಇಲ್ಲೊಂಥರ ಸಿಟಿ ತುಂಬ ಹತ್ರನೇ ಇದೆ, ಬಟ್ ಆದ್ರೂ ಸ್ವಲ್ಪ ಏನಪ್ಪ ವಿಲೇಜ್ ಫೀಲ್ ಇದೆ. ಅವ್ರ ಮನೆ ಕೂಡ ಸೂಪರ್ ಜಾಗದಲ್ಲಿದೆ. ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಏನಪ್ಪ ಫಾರ್ಮ್ ಲ್ಯಾಂಡ್ಸ್ ಇದೆ. ಸೊ ಇವತ್ತು ಓವರಾಲ್ ಒಂಥರ ಚೆನ್ನಾಗಿತ್ತು. ಫ್ರೆಂಡ್ ಮೀಟ್ ಮಾಡಿದ್ದು. ಮತ್ತು ಇವತ್ತು ನಾವೊಂದು ಎಷ್ಟು 130 ಕಿಲೋಮೀಟ್ರ್ ತೊಳೆದಿದ್ದೀವಿ. ಸೊ ಇನ್ನೊಂದು 2 ದಿನದಲ್ಲಿ ಅಹಮದಾಬಾದ್ ರೀಚ್ ಆಗ್ತೀವಿ. ನಾಳೆ ಮಧ್ಯದಲ್ಲೆಲ್ಲ ಉಳ್ಕೊಂಡು ನಾಳೆದ್ದು ಅಹಮದಾಬಾದ್. ಸೊ ಅಷ್ಟೇ ಇವತ್ತಿಗೆ. ಸೊ ನಿಮ್ಗೆ ಕೆಲವು ಈ ತೋಟದ್ದು ಮತ್ತು ಮನೆ ಇರೋ ಕೆಲವು ವಿಜುವಲ್ಸ್ ತೋರಿಸ್ತೀನಿ, ಸರಿನಾ? ಚಲೋ, ನಾಳೆ ಸಿಗೋಣ.